ಬ್ಯಾವಬಳ್ಳಿ ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ದು, ಕೇರಳ ಲೇಡಿಯನ್ನು. ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ. On the day, pro-Hindutva and BJP supporters protested in different parts of Karnataka, alleging derogatory remarks and misinformation about the sacred temple town. India Today spoke to the whistleblower, a former sanitation worker who blew the lid on a series of alleged murders in the Dharamsthala temple complex. ಕೆಲವೊಂದು ಜಾಗ ಎಲ್ಲ ಮಿಸ್ಮ್ಯಾಚ್ ಆಗಿದೆ. ಅಂದ್ರೆ ಎಲ್ಲ ನಾವು ಹಾಕಿದ ಜಾಗದಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಆಗಿನ ಇದಕ್ಕೂ ಈಗಿನ ಇದಕ್ಕೂ ವ್ಯತ್ಯಾಸ ಬರ್ತಾ ಉಂಟು. ಆಗ ಹಳೆ ರೋಡ್ ಇತ್ತು, ನಾವು ಹಾಕಿದ್ವಿ, ಗುರುತು ಮಾಡ್ಬೋದು. ಈಗ ರೋಡನ್ನು ಸ್ವರ್ಥ ಮಾಡಿ ಸ್ವಲ್ಪ JCP ಕೆಲಸ ಆಗಿರೋದ್ರಿಂದ ಅದು ಗುರ್ತ ಮಾಡ್ಲಿಕ್ಕೆ ಆಗ್ಲಿಲ್ಲ. He alleges he buried nearly 70 bodies near the Netravati river. ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ, ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ. ಸುಮಾರು ಕೆಲಸ ಮಾಡಿದ್ದೀವಿ, ಆದರೂ ಅಡಿಯಿಂದ ನೀರು ಬರ್ತಾ ಉಂಟು. ಮತ್ತೆ ಏನೋ ಕ್ಯಾಮರಾ ಎಲ್ಲ ತಂದು ಹಾಕಿದ್ರು, ಡ್ರೋನ್ ಕ್ಯಾಮರಾ ಎಲ್ಲ, ಅದರಲ್ಲಿ ಸಹ ನೀರು ಕಾಣ್ತದೆ ಅಂತ ಹೇಳಿ. When confronted about claims that some bodies could be of devotees who died by suicide, believing death here grants them heaven, he said, ಗುರ್ತಿಡಿಯಕ್ಕಾಗಲ್ಲ. ಒಟ್ಟಿನಲ್ಲಿ ಡೆಡ್ ಬಾಡಿಗಳು ಇರ್ತವೆ, ಸ್ವಲ್ಪ ಎಲ್ಲ ಗಾಯಗಳು ಅದು ಇದು ಮಾರ್ಕ್ ಎಲ್ಲ ಇರ್ತದೆ, ನೋಡುವಾಗ ಗೊತ್ತಾಗ್ತದೆ. ಮತ್ತೆ ಅದು ಹೆಚ್ಚಾಗಿ ಹೆಣ್ಣು ಮಕ್ಕಳದು ಏನೋ ಇರೋದ್ರಿಂದ ನಮ್ಗೆ ಅಷ್ಟು ಇದಾಗುದಿಲ್ಲ. ಮತ್ತೆ ಅದನ್ನು ನಾವು ಬೇರೆ ಉಪಾಯ ಇಲ್ಲದೆ ಮಣ್ಣು ಮಾಡಲೇಬೇಕು. ಅವರು how many bodies in total? 100ರಲ್ಲಿ ಒಂದು 70-80ರಷ್ಟು ಉಂಟಲ್ಲಿ. ಅಡಿಯಲ್ಲಿ ಹಾಕಿದೆ, ಅಲ್ಲಿ ನಾವು ಹಾಕಿದ್ದು ಜಾಸ್ತಿ ಹಣ. ಮತ್ತೆ ಎಲ್ಲ ಗುಡ್ಡದಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ದೇವೆ. He said 5-6 others, including his uncle Mara, Rangaraju and Thanasi, helped him in burying the bodies. Instructions, he claims, came from the Dharamsthala Temple's information center. And then, a disturbing link to a separate case, the 2012 rape and murder of 17-year-old Saujanya. ಅಲ್ಲಿಗೆ ಫೋನ್ ಮಾಡಿದ್ರು, ಬನ್ನಿ ಎಲ್ಲಿ ಇದ್ರು ನೀವು, ಯಾರಲ್ಲಿ ರಜೆ ಹೇಳಿದ್ದು ಅಂತ ಹೇಳಿ ಮ್ಯಾನೇಜರ್ ಬೈದ್ರು. ಮತ್ತೆ ನಾವು ಬೆಳಿಗ್ಗೆ ಬರುವಾಗ ಇಲ್ಲಿ ಕೊಲೆ ಆಗಿದೆ, ಮರ್ಡರ್ ಆಗಿದೆ. Saujanya was a second-year pre-university student. She left for college on October 9, 2012 and never returned. Her body was found the next day near the Netravati river, hands bound with her own shawl. In the mass burial probe, authorities recently scanned point number 13 with ground penetration radar, finding no remains. Heavy machinery is now digging deeper, with suspicions that soil from old dam work may be hiding the graves. Pumps have been deployed to drain water. ನಿಲ್ಲಿಸ್ಲಿಕ್ಕಿಲ್ಲ, ಎಲ್ಲಾನು ಮುಗಿಸೇ ಮಾಡಬೇಕು. ಈಗ ಇಷ್ಟು ಇನ್ನು 5 ಸ್ಪಾಟ್ ಏನಿದೆ, ಆ ಎಲ್ಲಾ ಸ್ಪಾಟ್ ಅನ್ನು ಮುಗಿಸಿ ಕ್ಲಿಯರ್ ಕಟ್ ಮಾಡಿ ಕೊಡಬೇಕು ಕೆಲಸವನ್ನು. ಅರ್ಧದಲ್ಲಿ ಯಾರು ಹೇಳಿದ್ರು ನಿಲ್ಲಿಸಬಾರ್ದು, ಯಾಕಂದ್ರೆ ಅರ್ಧ ಕೆಲಸ ಅರ್ಧದಲ್ಲಿ ನಿಂತರೆ ಅದು ಸರಿಯಾಗುದಿಲ್ಲ. ಎಲ್ಲ ಇನ್ನು ಎಷ್ಟು 5 ಪಾಯಿಂಟ್ ಇದೆ.